ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಭಾರತದ ವಿರುದ್ಧ ಪಂದ್ಯವನ್ನ ಆಡಲ್ಲ ಅಂದಾಗ ಸಾಕಷ್ಟು ಅಭಿಮಾನಿಗಳು ಬೇಜಾರಾಗಿದ್ರು. ಹೈ ವೋಲ್ಟೇಜ್ ಮ್ಯಾಚ್ ಒಂದು ಮಿಸ್ ಆಯ್ತಲ್ಲ ಅಂತ ಹರ್ಟ್ ಆಗಿದ್ರು. ಆದರೆ ಪಾಕಿಸ್ತಾನ ಉಲ್ಟಾ ಹೊಡೆದು ಪಂದ್ಯವನ್ನ ಆಡೋಕೆ ರೆಡಿ ಅಂತ ಇದ್ದಂತೆ ಅಭಿಮಾನಿಗಳಿಗಿಂತ ಜಾಸ್ತಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಖುಷಿಯಾಗಿದೆ. ಅಬ್ಬಾ, ಪಂದ್ಯ ನಡೆಯುತ್ತೆ ಅಂತ ನಿಟ್ಟುಸಿರು ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಪಂದ್ಯದಿಂದ ಆಗುವಂತ ಲಾಭ ಅಷ್ಟಿಷ್ಟಲ್ಲ. ಕ್ರಿಕೆಟ್ ಜಗತ್ತನ್ನೇ ಡಾಮಿನೇಟ್ ಮಾಡ್ತಾ ಇರುವಂತ ಭಾರತದ ವಿರುದ್ಧ ಪಾಕಿಸ್ತಾನ ಆಡೋದ್ರಿಂದ ಐಸಿಸಿಗೆ ಆಗುವಂತ ಲಾಭದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ವಿಶ್ವಕಪ್ ಆರಂಭಕ್ಕೂ ಮುನ್ನ ಪಾಕಿಸ್ತಾನ ಭಾರತದ ವಿರುದ್ಧ ಬಾಯ್ಕಾಟ್ ನಾಟಕ ಶುರು ಮಾಡಿದಾಗ್ಲೇ ಇವರೆಲ್ಲ ಆಡೋದೊಂದು ಮಾಡೋದೊಂದು ಅಂತ ಇಡೀ ಕ್ರಿಕೆಟ್ ಜಗತ್ತೇ ಹೇಳಿತ್ತು. ಕೊನೆಗೆ ಅದು ನಿಜ ಕೂಡ ಆಯ್ತು. ಸ್ವತಃ ಪಾಕ್ ಪ್ರಧಾನಿಯ ಬಹಿಷ್ಕಾರದ ಬಿಲ್ಡಪ್ ಕೊಟ್ಟು ಕೊನೆಗೆ ಶೇಪೌಟ್ ಮಾಡ್ಕೊಂಡ್ರು. ಪಾಕಿಸ್ತಾನ ಮ್ಯಾಚ್ ಆಡ್ಲಿ ಬಿಡ್ಲಿ, ಅದರಿಂದ ಭಾರತಕ್ಕೆ ನಷ್ಟನೂ ಇಲ್ಲ, ಲಾಭನೂ ಇಲ್ಲ. ಆದರೆ ಭಾರತದ ವಿರುದ್ಧ ಪಾಕಿಸ್ತಾನ ಆಡೋದು ಪಾಕಿಸ್ತಾನಕ್ಕೂ ದೊಡ್ಡ ಲಾಭ ಇದೆ. ಅದಕ್ಕಿಂತ ಜಾಸ್ತಿ ಐಸಿಸಿಗೆ ಲಾಭ ಇದೆ. ಐಸಿಸಿಯ ಮಾಜಿ ಸಿಎಫ್ಒ ಫೈಜರ್ ಹಸ್ಟೈನ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಪಂದ್ಯದ ವೇಟೇಜ್ ಎಷ್ಟು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಕ್ರಿಕೆಟ್ನಲ್ಲಿ ಇದು ಮತ್ತೊಂದು ಆಟ ಅಲ್ಲ, ಅಂದ್ರೆ ಬೇರೆ ಬೇರೆ ತಂಡಗಳ ತರ ಇದೊಂದು ಗೇಮ್ ಅಲ್ಲ. ಐಸಿಸಿಗೆ ಫೈನಾನ್ಷಿಯಲಿ ಬ್ಯಾಕ್ ಬೋನ್ ಎಂದಿದ್ದಾರೆ. ಸೊ ಅದಕ್ಕೆ ಕಾರಣ ಕೂಡ ಇದೆ. ನಿಯಮಗಳ ಪಾಲನೆ, ಹಣದ ಜಪ, ಐಸಿಸಿ ಸಂಧಾನ. ಅಷ್ಟಕ್ಕೂ ಬಾಂಗ್ಲಾದೇಶ ವಿಶ್ವಕಪ್ ಟೂರ್ನಿಂದ ಹೊರಬಿದ್ದಾಗ ಅಷ್ಟೇನು ಫೋರ್ಸ್ ಮಾಡದಂತ ಐಸಿಸಿ ಪಾಕಿಸ್ತಾನ ಆಡಲ್ಲ ಅಂದಾಗ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಪಿಸಿಬಿ ಜೊತೆ ಸಂಧಾನ ನಡೆಸೋಕೆ ಕಾರಣ ಕೂಡ ಇದೆ. ಐಸಿಸಿಗೆ ಯಾರೇ ಅಧ್ಯಕ್ಷ ಆದ್ರೂ ಕೂಡ ಸದಸ್ಯ ಮಂಡಳಿಗಳೆಲ್ಲ ಅವರಿಗೆ ಸರಿ ಸಮಾನರು. ಪಾಕಿಸ್ತಾನ ಆದ್ರೂ ಅಷ್ಟೇ, ಅಲ್ಲಿ ಭಾರತ ಆದ್ರೂ ಅಷ್ಟೇ. ಒಟ್ಟಿನಲ್ಲಿ ಅವರಿಗೆ ಹಣ ಬರಬೇಕು. ಜೊತೆಗೆ ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಸೇರಿದಂತೆ ದಿಗ್ಗಜ ಕ್ರಿಕೆಟ್ ಮಂಡಳಿಗಳ ಸದಸ್ಯರ ಅಭಿಪ್ರಾಯಗಳನ್ನು ಕೂಡ ಕೇಳಬೇಕಾಗತ್ತೆ. ಹಾಗೆ ಪಾಕಿಸ್ತಾನ ಕೂಡ ಕ್ರಿಕೆಟ್ ಜಗತ್ತಿನ ಒನ್ ಆಫ್ ದಿ ಸ್ಟ್ರಾಂಗ್ ಟೀಮ್. ಅದು ಟೆಸ್ಟ್ ಕ್ರಿಕೆಟ್ ಆಡುವಂತ ಕಂಟ್ರಿ ಕೂಡ. ಪಿಸಿಬಿ ಉಳಿಬೇಕು ಅಂದ್ರೆ ಅವರು ಭಾರತದ ವಿರುದ್ಧ ಪಂದ್ಯವನ್ನ ಆಡಲೇಬೇಕು. ಅದು ಅಲ್ಲದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಒಳ್ಳೊಳ್ಳೆ ಪ್ಲೇಯರ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇಮ್ರಾನ್ ಖಾನ್, ಜಾವೇದ್ ಮಿಯಾಂದಾರ್, ವಾಸಿಮ್ ಅಕ್ರಮ್, ವಕಾರ್ ಯೂನಸ್, ಇಂಜಿ, ಶೋಯಬ್ ಅಖ್ತರ್, ಸಕ್ಲೇನ್ ಮುಸ್ತಾಕ್, ಹೀಗೆ ಪಾಕಿಸ್ತಾನದ ಅಪ್ರತಿಮ ಆಟಗಾರರು ಬಂದು ಹೋಗಿದ್ದಾರೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ 1990ರಿಂದ 2010 ಕಾಲಘಟ್ಟ ಏನಿತ್ತಲ್ಲ, ಅಲ್ಲಿಯ ತನಕ ಪಾಕಿಸ್ತಾನ ತಂಡ ಕ್ರಿಕೆಟ್ ಜಗತ್ತಿನ ಎಂಥದ್ದೇ ತಂಡಕ್ಕೂ ಕೂಡ ಸೆಡ್ಡು ಹೊಡೆಯುವಂತ ತಾಕತ್ತಿತ್ತು. ಯಾಕಂದ್ರೆ ಅಲ್ಲಿ ಅಂಥ ಒಳ್ಳೊಳ್ಳೆ ಪ್ಲೇಯರ್ಗಳಿದ್ರು. ಆದ್ರೆ ಈಗಿಲ್ಲ. ಕಾರಣ ಅಲ್ಲಿನ ಕ್ರಿಕೆಟ್ ಸಂಸ್ಥೆಯಲ್ಲಿ ನಡೀತಾ ಇರುವಂತ ರಾಜಕೀಯ ಇರ್ಬೋದು, ಅಥವಾ ಆಂತರಿಕ ಕಲಹ ಇರ್ಬೋದು, ಅಥವಾ ಕ್ರಿಕೆಟಿಗರಿಗೆ ಬಂದಿರುವಂತ ಹೆಡ್ವೇಟ್ ಇರ್ಬೋದು. ಸೊ ಈಗ ಪಾಕಿಸ್ತಾನ ತಂಡ ಜಿಂಬಾಬ್ವೆ ವಿರುದ್ಧ ಕೂಡ ಡಮ್ಮಿಯಾಗಿ ಕಾಣಿಸ್ತಾ ಇದೆ. ಹೀಗಾಗಿ ದುಡ್ಡಿಗಾಗಿ ಅವರು ಯಾವ ಮಟ್ಟಕ್ಕಾದ್ರೂ ಇಳಿತಾರೆ. ಭಾರತ ಪಾಕ್ ಪಂದ್ಯಗಳಿಗೆ ಇರುವಂತ ಕ್ರೇಜ್ ಕೂಡ ಹಾಗೇ ಇದೆ. ಎಸ್, ಭಾರತ ಹಾಗೆ ಪಾಕಿಸ್ತಾನದ ಪಂದ್ಯಗಳಂದ್ರೇನೆ ಹಾಗೆ. ಕೈ ಇಟ್ಟಲ್ಲೆಲ್ಲ ಹಣವೇ. ಎಷ್ಟೇ ರೇಟ್ ಇದ್ರೂ ಕೂಡ ಟಿಕೆಟ್ಗಳು ಸೋಲ್ಡ್ ಔಟ್ ಆಗುತ್ತೆ ಈ ಪಂದ್ಯಗಳಿಗೆ. ಅದರಲ್ಲಿ 90% ಟಿಕೆಟ್ಗಳನ್ನ ಭಾರತೀಯರೇ ಖರೀದಿ ಮಾಡ್ತಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಯಾಕಂದ್ರೆ ಗ್ಯಾಲರಿಯಲ್ಲಿರುವಂತಹ ಜೆರ್ಸಿಗಳನ್ನ ನೋಡಿದಾಗಲೇ ಅಭಿಮಾನಿಗಳು ಯಾರ ಕಡೆಯವರು ಅಥವಾ ಜೈಕಾರಗಳನ್ನು ನೋಡಿದಾಗಲೇ ಗೊತ್ತಾಗಿ ಬಿಡುತ್ತೆ. ಹಾಗೆ ಫ್ಲೈಟ್ಸ್ ಇರ್ಬೋದು, ಅಥವಾ ಟಿಕೆಟ್ಸ್ ಇರ್ಬೋದು, ಜೊತೆಗೆ ಹೋಟೆಲ್ ರೂಮ್ಸ್, ಹೀಗೆ ಎಲ್ಲವೂ ಕೂಡ ಎಕ್ಸ್ಪೆನ್ಸಿವ್ ಆಗುತ್ತೆ. ಬ್ರಾಡ್ಕಾಸ್ಟರ್ಸ್ ಅಂತೂ ಇಂಡೋ ಪಾಕ್ ಮ್ಯಾಚ್ ಅಲ್ಲಿ ಜಾಹೀರಾತಿಗಾಗಿ ನೀರು ಚೆಲ್ಲಿದಂತೆ ಹಣವನ್ನ ಚೆಲ್ತಾರೆ. ಈ ಪಂದ್ಯದ ಕಮರ್ಷಿಯಲ್ ವ್ಯಾಲ್ಯೂ ಏನಿಲ್ಲ ಅಂತಂದ್ರೆ 200ರಿಂದ 250 ಮಿಲಿಯನ್ US$ ಅಂತ ಅಂದಾಜು ಮಾಡಲಾಗಿದೆ. ಹಾಗೆ ಭಾರತೀಯ ರೀಜನ್ ನ ಟಾರ್ಗೆಟ್ ಮಾಡಿ ಆಡ್ ಗಳನ್ನ ಕೊಡ್ತಾರೆ. ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು. 2024ರಿಂದ 2027ರವರೆಗೆ ಐಸಿಸಿ ಇವೆಂಟ್ಗಳಿಗೆ ಜಿಯೋ ಹಾಟ್‌ಸ್ಟಾರ್ ಬ್ರಾಡ್ಕಾಸ್ಟ್ ರೈಟ್ಸ್ ಅನ್ನ $3.4 ಬಿಲಿಯನ್, ಅದು ಕೂಡ ಜಸ್ಟ್ ಭಾರತದ ಮಾರ್ಕೆಟ್ ನಲ್ಲಿ ಸೇಲ್ ಮಾಡಿದೆ. ಅಂದ್ರೆ ಅಷ್ಟಕ್ಕೆ ಖರ್ಚನ್ನ ಮಾಡ್ತಾ ಇದೆ ಜಿಯೋ ಹಾಟ್‌ಸ್ಟಾರ್. 2024ರ T20 ವಿಶ್ವಕಪ್, 2025ರ ಚಾಂಪಿಯನ್ಸ್ ಟ್ರೋಫಿ, 2026ರ T20 ವರ್ಲ್ಡ್ ಕಪ್, ಹಾಗೆ 2027ರ ಏಕದಿನ ವಿಶ್ವಕಪ್ಗಾಗಿ ಅತಿ ದೊಡ್ಡ ಡೀಲ್ ಮಾಡ್ಕೊಂಡಿದ್ದಾರೆ. ಸೊ ಈ 4 ವರ್ಷಗಳ 4 ಟೂರ್ನಿಗಳಿಂದ ಟೋಟಲ್ ಆಗಿ 179 ಪಂದ್ಯಗಳನ್ನ ಆಡಿಸಲಾಗುತ್ತೆ. ಈ ಸೈಕಲ್ನಲ್ಲಿ, ಅಂದ್ರೆ ಈ 4 ವರ್ಷಗಳ ಸೈಕಲ್ನಲ್ಲಿ ಭಾರತ 26ರಿಂದ 30 ಪಂದ್ಯಗಳನ್ನ ಆಡುವಂತ ಚಾನ್ಸಸ್ ಇದೆ. ಅಂದ್ರೆ ಸೆಮಿಫೈನಲ್, ಫೈನಲ್ ಎಲ್ಲ ಸೇರಿ ಅಷ್ಟು ಪಂದ್ಯಗಳನ್ನ ಆಡುವಂತ ನಿರೀಕ್ಷೆ ಇದೆ. ಆಲ್ರೆಡಿ ಈಗಾಗಲೇ 2024ರ T20 ವಿಶ್ವಕಪ್ ಹಾಗೆ 2025ರ ಚಾಂಪಿಯನ್ಸ್ ಟ್ರೋಫಿ ಮುಗ್ದಿರೋದ್ರಿಂದ ಆ 2 ಟೂರ್ನಿಗಳಲ್ಲಿ ಭಾರತ ಒಟ್ಟಾರೆಯಾಗಿ 14 ಪಂದ್ಯಗಳನ್ನಾಡಿದೆ. ಜೊತೆಗೆ ಆ 2 ಐಸಿಸಿ ಟೂರ್ನಿಗಳ ವಿನ್ನರ್ ಕೂಡ ಪಾಕಿಸ್ತಾನವೇ ಆಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಐಸಿಸಿ ಟೂರ್ನಿಗಳಲ್ಲಿ ಹತ್ತತ್ರ 80% ರೆವೆನ್ಯೂ ಭಾರತ ಪಂದ್ಯಗಳಿಂದಲೇ ಬರ್ತಿದೆ.
ಸೊ ಇಡೀ ಕ್ರಿಕೆಟ್ ಜಗತ್ತು ಭಾರತ ಮಾರ್ಕೆಟ್ ಮೇಲೆಯೇ ಡಿಪೆಂಡ್ ಆಗಿದೆ. ಜೊತೆಗೆ ಪಾಕಿಸ್ತಾನ ವಿರುದ್ಧದ ಪಂದ್ಯ ಅಂದ್ರೆ ಇಡೀ ಭಾರತವೇ ಎದ್ದು ಕೂರುತ್ತೆ. ಹೀಗಾಗಿ ಇಂಡೋ ಪಾಕ್ ಮ್ಯಾಚ್ ಟೈಮಲ್ಲಿ 10 ಸೆಕೆಂಡ್ ಜಾಹೀರಾತಿಗೆ ಬರೋಬ್ಬರಿ 40 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ. ಕೆಲವು ಸಲ ಪ್ರೈಮ್ ಟೈಮ್ ಸ್ಲಾಟ್ಗಳಲ್ಲಂತೂ 50 ಲಕ್ಷದವರೆಗೂ ಕೂಡ ಹೋಗುತ್ತೆ. ಸೊ ಇಡೀ ಪಂದ್ಯ ಮುಗಿಯೋ ವೇಳೆಗೆ ಕೇವಲ ಜಾಹೀರಾತಿನಿಂದಾಗಿ $60 ಮಿಲಿಯನ್ ವಹಿವಾಟನ್ನ ಜನರೇಟ್ ಮಾಡ್ತಾರೆ. ಆಕ್ಚುಲಿ ನಿಜ ಹೇಳಬೇಕು ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ನಡೆದಾಗ BCCIಗೆ ಹೆಚ್ಚಿನ ಲಾಭ ಏನು ಸಿಗಲ್ಲ. ಯಾಕಂದ್ರೆ ಅವ್ರು ಬೇರೆ ಬೇರೆ ಪಂದ್ಯಗಳನ್ನ ಆಡ್ತಾರೆ, ಜೊತೆಗೆ ಈ ದುಡ್ಡನ್ನೇನು ನಂಬ್ಕೊಂಡಿಲ್ಲ. ಆದ್ರೆ ICC ಮತ್ತು PCBಗೆ ಒಳ್ಳೆ ಕಲೆಕ್ಷನ್. ICCಗೆ ತನ್ನ ಟೂರ್ನಿಗಳ ವೆಚ್ಚ ಖರ್ಚು ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ತನ್ನ ಬೊಕ್ಕಸವನ್ನ ತುಂಬಿಸ್ಕೊಳ್ಳೋಕೆ ಇದು ಒಂದು ಚಿನ್ನದ ಮೊಟ್ಟೆ ಇಡುವಂತ ಕೋಳಿ ಅಂತಿರುವಂತ ಪಂದ್ಯ. ಭಾರತ ವಿರುದ್ಧ ಒಂದೇ ಒಂದು ಪಂದ್ಯದಿಂದ ಪಾಕಿಸ್ತಾನ ಅಂತೂ ಇಡೀ ವರ್ಷದ ಖರ್ಚು ವೆಚ್ಚಗಳನ್ನೆಲ್ಲ ತುಂಬಿಸ್ಕೊಂಡ್ಬಿಡುತ್ತೆ. ಸೊ ICC ಕಡೆಯಿಂದ ಬರುವಂತ ಹಣವನ್ನ ಪಡೆದು, ಸೊ ಇದೇ ಕಾರಣಕ್ಕೆ ICC ಅಷ್ಟೆಲ್ಲ ರಿಸ್ಕ್ ತಗೊಂಡು ಪಂದ್ಯವನ್ನು ಆಡಿಸೋಕೆ ಪಾಕಿಸ್ತಾನವನ್ನ ಒಪ್ಪಿಸಿದೆ. ನಮಸ್ಕಾರ.